ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 25ನೇ ವಚನವನ್ನ ತೆಗೆದುಕೊಂಡಿದೆ. ಈ ವಾಕ್ಯ ರೀತಿಯಾಗಿ ಹೇಳ್ತದೆ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಹೇಳ್ತದೆ, ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಪ್ರಿಯರೇ, ನಮ್ಮ ನಿರೀಕ್ಷೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾವುದರ ಮೇಲೆ ನಾವು ನಿರೀಕ್ಷೆ ಇಟ್ಟಿದ್ದೇವೆ? ಹಣಕಾಸಿನ ಮೇಲೆ ನಾವು ನಿರೀಕ್ಷೆ ಇಟ್ಟಿದ್ದೇವಾ? ಅಂತಸ್ತಿನ ಮೇಲೆ ನಾವು ನಿರೀಕ್ಷೆ ಇಟ್ಟಿದ್ದೇವಾ? ಸ್ಥಾನಮಾನಗಳ ಮೇಲೆ ನಾವು ನಿರೀಕ್ಷೆ ಇಟ್ಟಿದ್ದೇವಾ ಎಂಬುದನ್ನು ನಾವು ನೋಡಬೇಕು. ಈ ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯ ನಾನು ದೊಡ್ಡ ಆಸ್ತಿವಂತನಾಗಬೇಕು, ನಾನು ಶ್ರೀಮಂತನಾಗಬೇಕು, ನಾನು ಅದನ್ನು ಗಳಿಸಬೇಕು, ಇದನ್ನು ಗಳಿಸಬೇಕು ಎಂಬುದಾಗಿ ಆತನು ಆಸೆ ಪಡುವವನಾಗಿದ್ದಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ತನ್ನನ್ನು ನಿರೀಕ್ಷಿಸುವವರಿಗೆ, ಅಂದರೆ ದೇವರನ್ನ ನಿರೀಕ್ಷಿಸುವವರಿಗೆ ಆತನು ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ನಾವು ಕಾಣುವಂಥ ಈ ಲೋಕದ ಮೇಲೆ ನಾವು ನಿರೀಕ್ಷೆ ಇಡಬಾರದು. ಕಾಣದೇ ಇರತಕ್ಕಂಥ ಲೋಕದ ಮೇಲೆ ನಾವು ನಿರೀಕ್ಷೆ ಇಡಬೇಕೆಂಬುದಾಗಿ ದೇವರು ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಈ ವಾಕ್ಯದ ಪ್ರಕಾರವಾಗಿ ಪ್ರಿಯರೇ, ಯಾರು ಆತನನ್ನ ನಿರೀಕ್ಷಿಸ್ತಾರೋ, ಯಾರು ಆತನನ್ನ ಹುಡುಕುವಂಥವರಾಗಿದ್ದಾರೋ ಅಂಥವರಿಗೆ ಆತನು ಮಹಾ ಉಪಕಾರಿಯಾಗಿದ್ದಾನೆ. ಅದಕ್ಕೆ ಮತ್ತಾಯನ ಸುವಾರ್ತೆ 6:33 ಕೂಡ ಹೇಳ್ತದೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಜೊತೆಯಲ್ಲಿ ಅವೆಲ್ಲವುಗಳು ಕೂಡ ನಿಮಗೆ ಸಿಗುವುದು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಮೊದಲು ದೇವರ ರಾಜ್ಯವನ್ನ, ನೀತಿಯನ್ನು ಹುಡುಕೋಣ. ಅದರ ಮೂಲಕವಾಗಿ ದೇವರು ನಮಗೆ ಮಹಾ ಉಪಕಾರವನ್ನ ಮಾಡಿ ನಡೆಸುವವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನ ಬಲಪಡಿಸಲಿ, ಉಪಯೋಗಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ವಾಕ್ಯ ಹೇಳಿದ ಹಾಗೆ ಕರ್ತನೆ, ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೆ ಮಹಾ ಉಪಕಾರಿಯಾಗಿದ್ದೆ ಎಂಬುದಾಗಿ. ಹೌದು ಕರ್ತನೆ, ನಾವು ಯಾವಾಗಲೂ ನಿನ್ನನ್ನು ಹುಡುಕುವ ಹಾಗೆ ಅಪ್ಪ, ನಮ್ಮ ನಿರೀಕ್ಷೆ ಯಾವಾಗಲೂ ನಿನ್ನ ಮೇಲೆ ಇರುವ ಹಾಗೆ ಸಹಾಯ ಮಾಡಪ್ಪ. ನಶಿಸಿ ಹೋಗುವಂಥ ಈ ಲೋಕದ ಆಸ್ತಿ ಪಾಸ್ತಿಗಳ ಮೇಲೆ, ನಶಿಸಿ ಹೋಗುವಂಥ ಹಣಕಾಸಿನ ಮೇಲೆ, ನಶಿಸಿ ಹೋಗುವಂಥ ಸ್ಥಾನಮಾನಗಳ ಮೇಲೆ ನಾವು ನಿರೀಕ್ಷೆ ಇಡದೆ ಅಪ್ಪ, ನಿನ್ನ ಮೇಲೆ ನಿರೀಕ್ಷೆ ಇಟ್ಟು ಯಾವಾಗಲೂ ನಿನ್ನನ್ನು ನಿರೀಕ್ಷೆಯನ್ನು ಹುಡುಕುವ ಹಾಗೆ ಸಹಾಯ ಮಾಡು. ನಮ್ಮ ಕಣ್ಣುಗಳು, ನಮ್ಮ ಆಲೋಚನೆ ಯಾವುದು ಕೂಡ ಈ ಲೋಕದ ಮೇಲೆ ಇಡದೆ ಯಾವಾಗಲೂ ನಿನ್ನನ್ನು ಹುಡುಕುವ ಹಾಗೆ ಸಹಾಯ ಮಾಡು ಕರ್ತನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.